ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಯಶವಂತ್. ಇದು ರಿಪೋರ್ಟೆಡ್ ಸ್ಪೀಚ್ನ ಕ್ಲಾಸ್ 7ನ ವಿಡಿಯೋ. ಇದು ರಿಪೋರ್ಟೆಡ್ ಸ್ಪೀಚ್ನ ಕೊನೆಯ ವಿಡಿಯೋ ಆಗಿರುತ್ತೆ. ಈ ಒಂದು ವಿಡಿಯೋದಲ್ಲಿ ನಾವು ಇಂಪರೇಟಿವ್ ಸೆಂಟೆನ್ಸ್ ಮೀನ್ಸ್ ಆರ್ಡರ್ ಮತ್ತು ರಿಕ್ವೆಸ್ಟೆಡ್ ಸೆಂಟೆನ್ಸ್ಗಳನ್ನು ಹೇಗೆ ರಿಪೋರ್ಟೆಡ್ ಸ್ಪೀಚ್ನಲ್ಲಿ ಚೇಂಜ್ ಮಾಡಬೇಕು ಅಂತ ಕಲಿಯೋಣ. ನೀವು ರಿಪೋರ್ಟೆಡ್ ಸ್ಪೀಚ್ನ ಕ್ಲಾಸ್ 1 to 6 ವಿಡಿಯೋಗಳನ್ನು ನೋಡಿಲ್ಲ ಅಂದರೆ ಆ ವಿಡಿಯೋಗಳನ್ನು ನೋಡಿದ ನಂತರ ಈ ಒಂದು ವಿಡಿಯೋಗಳನ್ನು ನೋಡಿ. ಅದರ ಪ್ಲೇಲಿಸ್ಟ್ನ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಿರ್ತೇನೆ. ಈಗ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಇಂಪರೇಟಿವ್ ಸೆಂಟೆನ್ಸ್ ಅಂದರೆ ಆರ್ಡರ್ನ ಮಾಡುವಂಥದ್ದು ಅಥವಾ ರಿಕ್ವೆಸ್ಟ್ ಮಾಡುವಂಥದ್ದು. ಫಾರ್ ಎಕ್ಸಾಂಪಲ್, ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಗೆ ಲೈಕ್ ಮಾಡಿ ಅನ್ನೋಕ್ಕಂಥದ್ದು ರಿಕ್ವೆಸ್ಟ್ ಆದರೆ, ನಿಮ್ಮ ಪೇರೆಂಟ್ಸ್ ನಾಳೆ ಎಕ್ಸಾಮ್ ಇದೆ ಹೋಗಿ ಓದ್ಕೋ ಹೋಗು ಅಂತ ಹೇಳೋದು ಆರ್ಡರ್ ಆಗಿರುತ್ತೆ. ನೀವು ಇಂಪರೇಟಿವ್ ಸೆಂಟೆನ್ಸ್ನ ರಿಪೋರ್ಟೆಡ್ ಸ್ಪೀಚ್ಗೆ ಚೇಂಜ್ ಮಾಡುವಾಗ ದಟ್ ಅನ್ನೋಕ್ಕಂತಹ ಒಂದು ಕಂಜಕ್ಷನನ್ನು ಯೂಸ್ ಮಾಡಬಾರ್ದು. ನೆಕ್ಸ್ಟ್ ಪಾಯಿಂಟ್, ಟೆನ್ಸ್. ನಾವು ಇಂಪರೇಟಿವ್ ಸೆಂಟೆನ್ಸನ್ನು ರಿಪೋರ್ಟೆಡ್ ಸ್ಪೀಚ್ನಲ್ಲಿ ಬರೆಯುವಾಗ ಟೆನ್ಸನ್ನು ಚೇಂಜ್ ಮಾಡಬಾರ್ದು. ಅದು ಯಾವ ಟೆನ್ಸ್ನಲ್ಲಿ ಇರುತ್ತೋ ಅದೇ ಟೆನ್ಸ್ನಲ್ಲಿ ನಾವು ರಿಪೋರ್ಟೆಡ್ ಸ್ಪೀಚ್ನ ಮಾಡಬೇಕಾಗತ್ತೆ. ಸಾಮಾನ್ಯವಾಗಿ ಇಂಪರೇಟಿವ್ ಸೆಂಟೆನ್ಸ್ ಎಲ್ಲವೂ ಕೂಡ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಲ್ಲಿ ಇರುತ್ತೆ. ಥರ್ಡ್ ಪಾಯಿಂಟ್, ರಿಪೋರ್ಟಿಂಗ್ ವರ್ಬ್. ನಾವು ರಿಪೋರ್ಟಿಂಗ್ ವರ್ಬ್ಗಳನ್ನು ಯೂಸ್ ಮಾಡಬೇಕು. ನಾನು ರಿಪೋರ್ಟಿಂಗ್ ವರ್ಬ್ನ ವಿಡಿಯೋದಲ್ಲಿ ಹೇಳಿದ ರೀತಿ ಇಂಪರೇಟಿವ್ ಸೆಂಟೆನ್ಸ್ ಇದ್ದಾಗ ಆರ್ಡರ್ಡ್ ಮತ್ತು ರಿಕ್ವೆಸ್ಟ್ ಎಂಬ 2 ರಿಪೋರ್ಟಿಂಗ್ ವರ್ಬ್ಗಳನ್ನು ಯೂಸ್ ಮಾಡಬೇಕು. ನೆಕ್ಸ್ಟ್, ಟು ಅನ್ನೋಕ್ಕಂಥ ವರ್ಡನ್ನು ನಾವು ಇಲ್ಲಿ ಯೂಸ್ ಮಾಡಬೇಕು. 5ನೇದಾಗಿ ಪ್ರೊನೌನನ್ನು ನಾವು ಚೇಂಜ್ ಮಾಡಬೇಕು. 5 ಪಾಯಿಂಟ್ಗಳನ್ನು ಕೂಡ ನೀವು ಇಂಪರೇಟಿವ್ ಸೆಂಟೆನ್ಸನ್ನು ರಿಪೋರ್ಟೆಡ್ ಸ್ಪೀಚ್ನಲ್ಲಿ ಬರೆಯುವಾಗ ನೆನಪಿಟ್ಕೊಳ್ಳಬೇಕು. ಇದನ್ನು ಜೊನಿಟೋ ಅಂತ ಓದಬಾರ್ದು, ಅದರ ಬದಲಾಗಿ ಒನಿಟೋ ಅಂತ ಓದಬೇಕು. ಒನಿಟೋ, ದೇರ್ ಆರ್ 3 ಪ್ರೈಸಿಸ್ಟ್ ಸಿಟ್ಟಿಂಗ್ ದೇರ್. ಒನಿಟೋ ಹೇಳ್ತಾನೆ ಡಾನ್ ಗೊಂಜಲೋಗೆ ಅಲ್ಲಿ 3 ಜನ ಪ್ರೈಸಿಸ್ಟ್ಗಳು ಕೂತಿದ್ದಾರೆ ಅಂತ. ಅದಕ್ಕೆ ಡಾನ್ ಗೊಂಜಲೋ ಹೇಳ್ತಾನೆ ರೌಟ್ ದೆಮ್ ಔಟ್. ಇದರ ಅರ್ಥ ಅವರನ್ನು ಏಳಿಸು ಅಂತ. ಈಗ ನಾವು 2ನೇ ಲೈನನ್ನು ಇಂಪರೇಟಿವ್ ಸೆಂಟೆನ್ಸ್ನಿಂದ ರಿಪೋರ್ಟೆಡ್ ಸ್ಪೀಚ್ಗೆ ಚೇಂಜ್ ಮಾಡ್ತಾ ಇದ್ದೀವಿ. ಈ ಒಂದು ಲೈನ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಲ್ಲಿ ಇದೆ, ಆದ್ದರಿಂದ ನಾವು ಈ ಲೈನನ್ನು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲೇ ಬರಿಬೇಕು. ನೆಕ್ಸ್ಟ್, ಇಲ್ಲಿ ಅವನು ಆರ್ಡರ್ ಮಾಡ್ತಾ ಇರೋದ್ರಿಂದ ಆರ್ಡರ್ಡ್ ಎಂಬ ರಿಪೋರ್ಟಿಂಗ್ ವರ್ಬನ್ನು ಯೂಸ್ ಮಾಡಬೇಕು. ಈಗ ಬರೆಯೋದಕ್ಕೆ ಸ್ಟಾರ್ಟ್ ಮಾಡೋಣ. ಡಾನ್ ಗೊಂಜಲೋ ಆರ್ಡರ್ಡ್ ಒನಿಟೋ ಅಂತ ಬರೆದು ಟು ಅನ್ನೋಕ್ಕಂಥ ವರ್ಡನ್ನು ಇಲ್ಲಿ ಯೂಸ್ ಮಾಡಬೇಕು. ನೆಕ್ಸ್ಟ್, ಅಲ್ಲಿ ಏನಿದೆಯೋ ಅದನ್ನೇ ಬರಿಬೇಕು. ರೌಟ್ ದೆಮ್ ಔಟ್. ನೀವು ಇಲ್ಲಿ ಗಮನಿಸ್ಬೋದು, ದೆಮ್ ಅನ್ನೋಕ್ಕಂಥದ್ದು ಒಂದು ಪ್ರೊನೌನ್ ವರ್ಡ್. ಆದರೆ ನಾನು ದೆಮ್ನ ಯಾಕೆ ಚೇಂಜ್ ಮಾಡಿಲ್ಲ ಅಂದರೆ, ನಾನು ಪ್ರೊನೌನ್ನ ವಿಡಿಯೋದಲ್ಲಿ ಹೇಳಿದ ರೀತಿ ಅಸ್ ಬಂದಾಗ ನಾವು ದೆಮ್ ಅಂತ ಚೇಂಜ್ ಮಾಡಬೇಕು. ಆದರೆ ಇಲ್ಲಿ ಮೊದಲೇ ದೆಮ್ ಅನ್ನೋಕ್ಕಂಥ ಪ್ರೊನೌನ್ ಯೂಸ್ ಆಗಿರೋದ್ರಿಂದ ನಾವು ದೆಮ್ಮನ್ನು ಚೇಂಜ್ ಮಾಡೋ ಅವಶ್ಯಕತೆ ಇರಲ್ಲ. ಸೊ ಈ ಒಂದು ಲೈನ್ನ ರಿಪೋರ್ಟೆಡ್ ಸ್ಪೀಚ್ ಆಗುತ್ತೆ, ಡೌನ್ ಗೊಂಜಲೋ ಆರ್ಡರ್ಡ್ ಒನಿಟೋ ಟು ರೌಟ್ ದೆಮ್ ಔಟ್. ಈಗ ಇಂಪರೇಟಿವ್ ಸೆಂಟೆನ್ಸ್ನಲ್ಲಿ ರಿಕ್ವೆಸ್ಟ್ ಸೆಂಟೆನ್ಸ್ನ ಹೇಗೆ ಮಾಡೋದು ಅಂತ ನೋಡೋಣ. ಇದು ಔಟ್ ಆಫ್ ಸಿಲೆಬಸ್ನ ಕ್ವಶನ್ ಆಗಿರುತ್ತೆ. ಯಾಕೆ ಅಂದರೆ ರಿಕ್ವೆಸ್ಟ್ ಅನ್ನೋಕ್ಕಂಥದ್ದು ನಿಮ್ಮ ಎಕ್ಸಾಮ್ನಲ್ಲಿ ಇಷ್ಟು ವರ್ಷ ರಿಪೋರ್ಟೆಡ್ ಸ್ಪೀಚ್ಗೆ ಕೇಳ್ತಾ ಇರಲಿಲ್ಲ. ಆದರೆ ಈ ವರ್ಷ ಔಟ್ ಆಫ್ ದ ಸಿಲೆಬಸ್ ಕೇಳೋ ಸಾಧ್ಯತೆ ಇರೋದ್ರಿಂದ ನಾವು ರಿಕ್ವೆಸ್ಟನ್ನು ಕೂಡ ಕಲಿಬೇಕಾಗತ್ತೆ. ಇಲ್ಲಿ ನಾನೊಂದು ಎಕ್ಸಾಂಪಲನ್ನು ಕೊಟ್ಟಿದ್ದೀನಿ, ನೀವು ನೋಡ್ಬೋದು. ಯಶವಂತ್ ಹೇಳ್ತಾನೆ ಬಾಲರಾಜ್ ಪ್ಲೀಸ್ ಗೋ ಆ್ಯಂಡ್ ಬ್ರಿಂಗ್ ಎ ಗ್ಲಾಸ್ ಆಫ್ ವಾಟರ್. ಯಶವಂತ್ ಅಂದರೆ ನಾನು ಬಾಲರಾಜ್ ಹಿಂಗೆ ಹೇಳ್ತೀನಿ, ನನ್ನ ಫ್ರೆಂಡ್, ನೀನು ಹೋಗು ಮತ್ತು ಒಂದು ಗ್ಲಾಸ್ ನೀರನ್ನು ತೆಗೆದುಕೊಂಡು ಬಾ ಅಂತ. ಇದು ನೀವು ಗಮನಿಸ್ಬೋದು, ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಲ್ಲಿ ಇದೆ ಮತ್ತು ರಿಕ್ವೆಸ್ಟ್ನ ಸೆಂಟೆನ್ಸ್ ಆಗಿದೆ. ಆದ್ದರಿಂದ ನಾವು ಇಲ್ಲಿ ರಿಪೋರ್ಟಿಂಗ್ ವರ್ಬನ್ನು ರಿಕ್ವೆಸ್ಟೆಡ್ ಅಂತ ಯೂಸ್ ಮಾಡಬೇಕು. ಈಗ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ. ಯಶವಂತ್ ರಿಕ್ವೆಸ್ಟೆಡ್ ಬಾಲರಾಜ್. ಮುಂದೆ ಟು ಅನ್ನೋ ವರ್ಡನ್ನು ನಾವು ಯೂಸ್ ಮಾಡಬೇಕು, ಆಗಲೇ ಹೇಳಿದ್ದೀನಿ. ಸೊ ಬಾಲರಾಜ್ ಆದ ನಂತರ ಟು ಅನ್ನೋಕ್ಕಂಥ ಒಂದು ವರ್ಡನ್ನು ನಾವು ಯೂಸ್
ಮಾಡೋಣ. ಬಾಲರಾಜ್ ಆದಮೇಲೆ ಪ್ಲೀಸ್ ಅಂತ ಇದೆ. ನಾವು ಪ್ಲೀಸ್ ಅನ್ನಕ್ಕಂಥ ವರ್ಡನ್ನು ಯೂಸ್ ಮಾಡಬಾರ್ದು. ಯಾಕೆಂದರೆ ಅದರ ಇನ್ಸ್ಟೆಂಟಾಗಿ ಬದಲಾಗಿ ನಾವು ರಿಕ್ವೆಸ್ಟೆಡ್ ಎಂಬ ರಿಪೋರ್ಟಿಂಗ್ ವರ್ಬನ್ನು ಯೂಸ್ ಮಾಡಿದ್ದೀವಿ. ಆದ್ದರಿಂದ ಪ್ಲೀಸ್ ಅನ್ನಕ್ಕಂಥ ವರ್ಡನ್ನು ತೆಗೆದಾಕಬೇಕು. ನೆಕ್ಸ್ಟ್ ಅಲ್ಲೇನಿದೆ ಗೋ ಆ್ಯಂಡ್ ಬ್ರಿಂಗ್ ಎ ಗ್ಲಾಸ್ ಆಫ್ ವಾಟರ್ ಅಂತ ಏನಿದೆಯೋ ಅದನ್ನೇ ಸೇಮ್ ಸೆಂಟೆನ್ಸ್ ಬರೆದ್ರೆ ನಮ್ಮ ರಿಪೋರ್ಟೆಡ್ ಸ್ಪೀಚ್ ಕಂಪ್ಲೀಟ್ ಆಗುತ್ತೆ. ಸೊ ಇದರ ರಿಪೋರ್ಟೆಡ್ ಸ್ಪೀಚ್ ಆಗುತ್ತೆ, ಯಶವಂತ್ ರಿಕ್ವೆಸ್ಟೆಡ್ ಬಾಲರಾಜ್ ಟು ಗೋ ಆ್ಯಂಡ್ ಬ್ರಿಂಗ್ ಎ ಗ್ಲಾಸ್ ಆಫ್ ವಾಟರ್. ಇಲ್ಲಿಗೆ ನಮ್ಮ ರಿಪೋರ್ಟೆಡ್ ಸ್ಪೀಚ್ ಎಂಬ ಗ್ರಾಮರ್ ಸೆಕ್ಷನ್ ಕಂಪ್ಲೀಟ್ ಆಗಿದೆ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗಳೊಂದಿಗೆ ಶೇರ್ ಮಾಡಿ. ಇದೇ ರೀತಿಯ ಹೊಸ ವಿಡಿಯೋಗಳಿಗಾಗಿ ಸ್ಟಡಿ ವಿತ್ ಯಶವಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾನು ಇನ್ಸ್ಟಾಗ್ರಾಮ್ ಮತ್ತು ಎಕ್ಸ್ ಟ್ವಿಟರ್ನಲ್ಲೂ ಇದ್ದೇನೆ, ಅಲ್ಲೂ ಕೂಡ ಫಾಲೋ ಮಾಡ್ಬೋದು. ಲಿಂಕ್ಗಳನ್ನು ಅಬೌಟ್ ಸೆಕ್ಷನ್ನಲ್ಲಿ ನೀಡಿರುತ್ತೇನೆ. ಲೇಟೆಸ್ಟ್ ಅಪ್ಡೇಟ್ಗಾಗಿ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ, ಅದರ ಲಿಂಕನ್ನು ಕೂಡ ಅಬೌಟ್ ಸೆಕ್ಷನ್ನಲ್ಲಿ ನೀಡಿರುತ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.